ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಶ್ರೀ ವಿತ್ ಪಾವನಿ. ಸೊ ಆಲ್ಮೋಸ್ಟ್ ಒಂದು ತಿಂಗಳೇ ಆಗ್ಬಿಟ್ಟಿದೆ ನಾನು ವಿಡಿಯೋ ಮಾಡಿ. ಇವತ್ತು ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋಗೂ ಹಾಸ್ಪಿಟ್ಲ್ ವಿಡಿಯೋ ಮಾಡಬೇಕಾಯ್ತಲ್ಲ ಅಂತ ಬೇಜಾರಾಯಿತು. ಪಾಪಗೆ ಹುಷಾರಿರಲಿಲ್ಲ, ಒಂದು ತಿಂಗಳಿಂದ ಹುಷಾರಿಲ್ಲ. ತೋರಿಸ್ತಾ ಇದ್ವಿ, ತೋರಿಸ್ಕೊಂಡು ಸ್ವಲ್ಪ ಆರಾಮಾಗಿದ್ಲು. ಊರಿಗೆ ಹೋಗಿದ್ವಿ, ಮನೆ ಓಪನಿಂಗ್ ಇತ್ತು ಅಂತೇಳ್ಬಿಟ್ಟು. ಮತ್ತೆ ಹುಷಾರಿಲ್ದಂಗಾಗಿ ಅವಳನ್ನ ಭಾಳ ಕೇರ್ ಮಾಡೋದಾಗಲಿಲ್ಲ. ಸೊ ಹಂಗಾಗಿ ಆರಾಮಿಲ್ದಂಗೆ ಆಗ್ಬಿಡ್ತು. ಈಗ ಮತ್ತೆ ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಆಗಿದ್ದೀವಿ. ಈ ವಿಡಿಯೋ ಮಾಡಬೇಕೋ ಬೇಡವೋ ಅಂತಲೂ ಗೊತ್ತಾಗಲಿಲ್ಲ ನನಗೆ. ಯಾಕೆ ಅಂದರೆ ಕೆಲವು ಜನ ಏನು ಅಂದ್ಕೊಳ್ತಾರೆ, ಪಾಪು ಹುಷಾರಿಲ್ಲ ಅಂತಂದ್ರು ನೋಡಿ ಇವಳು ವಿಡಿಯೋ ಮಾಡ್ತಿದ್ದಾಳೆ ಅಂತ ಅನ್ಕೋಬೋದು. ಇನ್ನು ಕೆಲವರು ಸಿಂಪತಿ ಗೇನ್ಗೆ ಅಂತಲೂ ಅನ್ಕೋಬೋದು. ಬಟ್ ನಾನು ಹಿಂದೆ ಒಂದು 15-20 ದಿನ ಹಿಂದೆ ಪಾಪು ಹುಷಾರಿಲ್ದಿರ ಅವಾಗೂ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ವಿ. ಅವಾಗ ವಿಡಿಯೋ ಮಾಡೋದಾಗಲಿ ಏನೂ ಮಾಡಲಿಲ್ಲ. ಇವಾಗ ಯಾಕೆ ಮಾಡ್ತಿದ್ದೀವಿ ಅಂತಂದರೆ, ನಾವು ಮಾಡಿದ ತಪ್ಪು ಯಾರು ಮಕ್ಕಳಿರೋರು ಯಾರು ಮಾಡೋಕ್ಕೆ ಹೋಗ್ಬಿಡ್ರಿ. ಯಾಕೆ ಅಂದರೆ ಮನೇಲಿ ಯಾರಾದರೂ ದೊಡ್ಡವ್ರಿಗೆ ಹುಷಾರಿಲ್ಲ ಅಂತಂದರೆ ಅವ್ರನ್ನ ಯಾರನ್ನಾದರೂ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದರೆ ಪ್ಲೀಸ್ ಯಾರನ್ನು ದಯವಿಟ್ಟು ಮಕ್ಕಳನ್ನ ಹಾಸ್ಪಿಟ್ಲಿಗೆ ಹೋಗೋಕೆ ಹೋಗ್ಬೇಡ್ರಿ. ಅದರಲ್ಲೂ ಮಕ್ಕಳಿಗೆ ಬೇಗ ಇನ್ಫೆಕ್ಷನ್ ಆಗುತ್ತೆ. ಮನೇಲಿ ಯಾರಾದರೂ ಆರಾಮಿಲ್ದಿರೋರು, ಹುಷಾರಿಲ್ದಿರೋರು, ಜ್ವರ ಬಂದಿರೋರು ಯಾರಾದರೂ ಇದ್ದರೆ ಅವರಿಂದ ಆದಷ್ಟು ಮಕ್ಕಳನ್ನ ದೂರ ಇಡೋಕ್ಕೆ ಟ್ರೈ ಮಾಡಿರಿ. ಇದು ನಾನು ಫಸ್ಟ್ ಮಾಡಿದ ತಪ್ಪು. ಪಾಪುಗೆ ಫಸ್ಟ್ ಚೆನ್ನಾಗೇ ಇದ್ಲು. ನಮ್ಮ ಅತ್ತೆ ಅವ್ರಿಗೆ ಒಂದು ಸ್ವಲ್ಪ ಆರಾಮಿರಲಿಲ್ಲ. ಅವ್ರ ಸಂಬಂಧ ನಾನು ಹಾಸ್ಪಿಟ್ಲಿಗೆ ಓಡಾಡೋದು ಮತ್ತು ಅವ್ರನ್ನ ಕರ್ಕೊಳ್ಳೋದೆಲ್ಲ ಮಾಡಿದ್ದು ಪಾಪಗೊಂದು ಸ್ವಲ್ಪ ಲೈಟಾಗಿ ಇನ್ಫೆಕ್ಷನ್ ಆಗಿಬಿಟ್ಟು ಜ್ವರ ಬಂತು. ನಾರ್ಮಲ್ ಜ್ವರ ಅಂತ ಹೇಳಿ ಹಾಸ್ಪಿಟ್ಲಲ್ಲಿ ತೋರಿಸ್ತಾ ಇದ್ವಿ. ಬಟ್ ಬ್ಲಡ್ ಟೆಸ್ಟ್ ಮಾಡಿದ್ಮೇಲೆ ಗೊತ್ತಾಯಿತು ನಾರ್ಮಲ್ ಜ್ವರ ಅಲ್ಲ ಅಂತ. ಆಮೇಲೆ ಒಂದು ಸ್ವಲ್ಪ ದಿನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ವಿ. ಅಡ್ಮಿಟ್ ಆದಮೇಲೆ ಒಂದು 4-5 ದಿನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿರಬೇಕಾಯ್ತು. ಆಮೇಲೆ ಒಂದು ಸ್ವಲ್ಪ ಆರಾಮಾಗೈತೆ ಅಂತ ಹೇಳ್ಬಿಟ್ಟು ನಾವು ಊರಿಗೆ ಹೋದ್ವಿ. ಊರಿಗೆ ಹೋಗಿದ್ದೆ ಒಂದೇ ಪ್ರಾಬ್ಲಮ್ಮು, ನೀರು ಚೇಂಜ್ ಆಗಿ ಮತ್ತು ವಾತಾವರಣ ಚೇಂಜ್ ಆಗಿ ಮತ್ತೆ ಜ್ವರ ಬರಕತ್ವು. ನಾನು ಅವಳನ್ನ ಸ್ವಲ್ಪ ಕೇರ್ ಮಾಡೋದು ಆಗಲಿಲ್ಲ, ಮನೆ ಓಪನಿಂಗ್ ಇತ್ತು ಅಂತೇಳ್ಬಿಟ್ಟು. ಜ್ವರ ಬಿಟ್ಟು ಬಿಟ್ಟು ಬಂದು ಜಾಸ್ತಿ ಆಗಿ ಮತ್ತೆ ಪಾಪುನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡೋ ಹಾಗಾಯಿತು. ಡೈಲಿ ರಾತ್ರಿ ಉಳ್ಕೊಳ್ಳೋದಾಗಲ್ಲ ಅಂತೇಳ್ಬಿಟ್ಟು ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತೀವಿ. ರಾತ್ರಿ ಅಷ್ಟೇ ಮನೇಲಿ ಮಲ್ಕೊಳ್ತೀವಿ. ಮತ್ತು ಬೆಳಗ್ಗೆ 6 ಗಂಟೆಗೆ ಹೋಗಿ ಪಾಪುಗೆ ಮತ್ತೆ ಸೆಲೈನು ಇಂಜೆಕ್ಷನ್ ಎಲ್ಲ ಮಾಡಿಸ್ಕೊಂಬರ್ತಾ ಇದ್ದೀವಿ. ಈಗ ಸ್ವಲ್ಪ ರಿಕವರಿ ಆಗಿದ್ದಾಳೆ, ವಾಸಿನೇ ಆಗೈತೆ ಅಂತಲೇ ಹೇಳ್ಬೋದು. ಬಟ್ ನಾವು ಮಾಡಿದ ತಪ್ಪು ನೀವು ಯಾರು ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕೆಂದರೆ ದೊಡ್ಡವ್ರಿಗೆ ಏನಾದರೂ ಆರಾಮಿಲ್ಲ, ಹುಷಾರಿಲ್ಲ ಅಂತಂದರೆ ಅವ್ರು ಬಾಯ್ಬಿಟ್ಟು ಹೇಳ್ತಾರೆ ಈ ಥರ ನೋವಿದೆ, ಹಿಂಗೆ ಆಗ್ತಿದೆ ಅಂತ. ಬಟ್ ಸಣ್ಣ ಮಕ್ಳಿಗೆ ಹೇಳಕ್ಕೆ ಬರಲ್ಲ ಅವ್ರಿಗೆ ಏನಾಗ್ತಿದೆ ಅಂತೇಳ್ಬಿಟ್ಟು. ತುಂಬ ಕೇರಿಂದ ಇರಬೇಕಾಗುತ್ತೆ. ದಯವಿಟ್ಟು ನಾವು ಮಾಡಿದ ತಪ್ಪು ಯಾರು ಮಾಡೋಕ್ಕೆ ಹೋಗ್ಬೇಡ್ರಿ. ನಮಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಪಾಪುಗೆ ಇಷ್ಟು ಸಲ ಹುಷಾರಿಲ್ದಿರ ಆಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿರೋದು. ಈಗ ಸ್ವಲ್ಪ ಗುಣ ಆಗೈತೆ ಅವಳಿಗೆ. ನಮಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಹಾಸ್ಪಿಟ್ಲಲ್ಲಿ ಇದ್ದು ಅವಳಿಗೆ ಸೂಜಿ ಚುಚ್ಚಿ ಈಗ ಒಂದು ಬ್ಲಡ್ ಟೆಸ್ಟ್ ಹೇಳಿದ್ದಾರೆ. ಈಗಾಗಲೇ 3-4 ಸಲ ಬ್ಲಡ್ ಟೆಸ್ಟ್ ಮಾಡಿಸಿದ್ದೀವಿ. ಈಗ ಅದು ಫೈನಲ್ ಬ್ಲಡ್ ಟೆಸ್ಟ್ ಇದೆ. ಆ ಬ್ಲಡ್ ಟೆಸ್ಟಲ್ಲಿ ರಿಪೋರ್ಟಲ್ಲಿ ಏನು ಬರುತ್ತೆ ಅಂತ ನೋಡಿಕೊಂಡು ನಾವು ಡಿಸ್ಚಾರ್ಜ್ ಆಗಬೇಕಾ ಬೇಡವಾ ಅನ್ನೋದು ಡಾಕ್ಟರ್ ಹೇಳ್ತಾರೆ. ಈಗಾಗಲೇ ನಾವು ಈ ಹಾಸ್ಪಿಟ್ಲಿಗೆ ಬಂದು 3 ದಿನ ಆಗಿದೆ. 3 ದಿನದ ವಿಡಿಯೋನ ಕ್ಲಿಪ್ಸ್ನ ಒಂದು ಸ್ವಲ್ಪ ಆ್ಯಡ್ ಮಾಡಿ ಹಾಕ್ತಾ ಇದ್ದೀನಿ. ಯಾರು ಬ್ಯಾಡ್ ಕಮೆಂಟ್ ಹಾಕೋಕ್ಕೆ ಹೋಗ್ಬೇಡ್ರಿ. ಯಾಕೆ ಅಂದರೆ ನಾನು ಏನು ವಿಡಿಯೋ ವ್ಯೂಸ್ಗೋಸ್ಕರ ಇಲ್ಲ ಬೇರೆ ಏನೇ ಉದ್ದೇಶ ಇಟ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ. ಒಂದೇ ಒಂದು ರೀಸನ್ ಏನಂದರೆ ಸಣ್ಣ ಮಕ್ಕಳಿರೋರು ಯಾರು ನಾವು ಮಾಡಿದಂಥ ತಪ್ಪನ್ನು ರಿಪೀಟ್ ಮಾಡದೇ ಇರಲಿ, ಅಥವಾ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಈ ವಾತಾವರಣ ಸರಿ ಹೊಂದಲ್ಲ, ಆದಷ್ಟು ಹುಷಾರಾಗಿರಿ. ಯಾರಾದರೂ ಕೆಮ್ಮು ನೆಗಡಿ ಜ್ವರ ಇರೋವಂಥವ್ರು ಮಕ್ಕಳ ಹತ್ರ ಹೋಗ್ತಾ ಇರೋದೇ ಒಳ್ಳೆಯದು. ಸೊ ಹುಷಾರಾಗಿ ಪಾಪುನ ನೋಡ್ಕೊಳ್ಳಿ ಅಂತೇಳ್ಬಿಟ್ಟು ನನ್ನ ಕಡೆಯಿಂದ ಒಂದು ಸಜೆಷನ್ ಅಷ್ಟೇ. ಸೊ ಇದು 3 ದಿನ ವಿಡಿಯೋ ಆಗಿತ್ತು. 3 ದಿನ ಪಾಪುನ ಕರ್ಕೊಂಡು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ವಿ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಅವ್ರವ್ರ ಮನೆ ಕೆಲಸ ಮಾಡಿಕೊಂಡು ಆರಾಮಾಗಿ ಪೂಜೆ ಮಾಡ್ಕೊಂಡಿದ್ರೆ, ನಾವು ಬೆಳಗ್ಗೆ ಎದ್ದ ತಕ್ಷಣ 6 ಗಂಟೆಗೆ ಪಾಪುನ ಹಾಸ್ಪಿಟ್ಲಿಗೆ ಕರ್ಕೊಂಬರೋ ಹಾಗಾಯಿತು. ಅದರಲ್ಲೂ ಪಾಪು ಅಂದರೆ ಸಿಕ್ಕಾಪಟ್ಟೆ ಡಲ್ ಆಗಿಬಿಟ್ಟಿದ್ದಾಳೆ. ಮತ್ತು ಅವಳಿಗೆ ಬ್ಲಡ್ಡು ಕಡಿಮೆ ಆಗೈತೆ, 8 ಪಾಯಿಂಟ್ ಆಗೈತೆ. ಫಸ್ಟ್ 10 ಇತ್ತು, ಈಗ 8 ಆಗೈತೆ. ಈಗ ಮತ್ತೆ ಇವತ್ತಿನ ರಿಪೋರ್ಟಲ್ಲಿ ಏನು ಬರುತ್ತೋ ಗೊತ್ತಿಲ್ಲ. ಸೊ ರಿಪೋರ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಶ್ರೀ ಅವರು ಆಲ್ರೆಡಿ ಬ್ಲಡ್ ತೊಗೊಂಡೋಗಿ ಕೊಟ್ಟಿದ್ದಾರೆ. ರಿಪೋರ್ಟ್ ಏನು ಬರುತ್ತೋ ನೋಡೋಣ ಅಂತ ಹೇಳ್ಬಿಟ್ಟು.
ಸೊ ನಾವಿವಾಗಿರೋದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಫಸ್ಟ್ ಪ್ರೈವೇಟಿಗೆ ತೋರಿಸಿದ್ವಿ, ಮತ್ತೆ ಊರಿಗೆ ಹೋಗಿದ್ವಲ್ಲ, ಪ್ರೈವೇಟಲ್ಲಿ ತೋರಿಸ್ಕೊಂಡು ಸ್ವಲ್ಪ ಆರಾಮಾಗಿತ್ತು ಅಂತ ಊರಿಗೆ ಹೋಗ್ಬಿಟ್ವಿ. ಸೊ ಮತ್ತೆ ಜ್ವರ ಬರ್ತಾ ಇದ್ವು ಅಂತ ಹೇಳ್ಬಿಟ್ಟು ಮತ್ತೆ ಪ್ರೈವೇಟಿಗೆ ಹೋಗೋಕ್ಕಾಗಲಿಲ್ಲ. ಶ್ರೀವರ್ಗೂ ಸ್ವಲ್ಪ ಹುಷಾರಿರಲಿಲ್ಲ, ಅವ್ರಿಗೂ ಸ್ವಲ್ಪ ಗ್ಯಾಸ್ಟ್ರಿಕ್ ಆದಂಗೆ ಆಗಿ ಜ್ವರ ಬಂದಿದ್ವು. ಅವ್ರಿಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದ್ವಿ. ಸೊ ಇವಳಿಗೂ ತೋರಿಸ್ದಂಗೆ ಆಗುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಚೀಟಿ ಮಾಡಿಸಿ ಇವಳಿಗೂ ತೋರಿಸಿದ್ವಿ. ಬಟ್ ಡಾಕ್ಟ್ರು ಜ್ವರ ಜಾಸ್ತಿ ಇದಾವೆ, ಇಲ್ಲೇ ಅಡ್ಮಿಟ್ ಆಗ್ರಿ, ಮಕ್ಳಿಗೂ ಇಲ್ಲೇ ನೋಡ್ತಾರಂತ ಹೇಳಿದ್ರು. ಸೊ ಹಂಗಾಗಿ ಇಲ್ಲೇ ಅಡ್ಮಿಟ್ ಆಗಿಬಿಟ್ವಿ. ಸೊ ಅಡ್ಮಿಟ್ ಆಗಿ ಇವತ್ತಿಗೆ 3 ದಿನ ಆಯಿತು. 3 ದಿನದ ವಿಡಿಯೋ ಇದು. ಸಂಡೇ, ಮಂಡೇ, ಟ್ಯೂಸ್ಡೇದು ವಿಡಿಯೋ. ಟ್ಯೂಸ್ಡೇ ವಿಡಿಯೋ ಟ್ಯೂಸ್ಡೇನೇ ಅಪ್ಲೋಡ್ ಮಾಡ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ.